ಮೊದಲಿಗೆ ಎಲ್ಲ ಅಧ್ಯಾತ್ಮ ಗುರುಗಳಾಗಿರುವಂಥ ಡಾಕ್ಟರ್ AC ವಾಲಿ ಅವರನ್ನ ನೆನೆಸ್ಬೋದು. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸುತ್ತ, ಇಲ್ಲಿ ನಡೆದಿರುವಂಥ ಎಲ್ಲ ಪಾಲಕರಿಗೂ ವಂದಿಸುತ್ತ, ಇದರ ಜೊತೆಗೆ ಪ್ರೀತಿಯ ಮುಗ್ಧ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ವಂದಿಸುತ್ತ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. ಕೆಲವೊಂದ್ಸಲ ಅನಿಸ್ತೈತಿ ಏನಂತಂದ್ರೆ, ಈ ಶಿಕ್ಷಣ ಅನ್ನುವಂಥದ್ದು ಎಷ್ಟು ಮುಖ್ಯ ಆಕೈತಿ ಅನ್ನುವಂಥ ವಿಚಾರ. ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಲ ನಾನು ಬೈದೀನಿ, ಸಾಕಷ್ಟು ಸಲ ಪನಿಷ್ಮೆಂಟ್ ಕೊಡ್ತೀನಿ. ಮಾರ್ಕ್ಸ್ ಹೆಚ್ಚಿಗೆ ಬಂದಾಗ ಖುಷಿ ಆಗ್ತಾರ, ಕಡಿಮೆ ಬಂದಾಗ ಪಾಲಕರು ಬಿಟ್ಟು ಬಿಡ್ಲಾರ್ದು ಫೋನಿಸ್ತಾರೆ. ಮೊದಲನೇ ಕಿರು ಪರೀಕ್ಷೆಗೆ ಸೈಕ್ಲಿಕ್ ಟೆಸ್ಟಿಗೆ ಮಾರ್ಕ್ಸ್ ಬಂತು. ಕೇವಲ ಒಂದು ಚಾಪ್ಟರ್ದೊಳಗೆ ಅರ್ಧ ಚಾಪ್ಟರ್ ಹಾಕಿದ್ದೆ, ಅದನ್ನು ಕಂಪ್ಲೀಟ್ ಅಷ್ಟು ಅಪ್ಲೈಡ್ ಕ್ವಶನ್ಸ್ ಹಾಕಿಸಿ ಹುಡುಗರ್ನ ಒಂದಿಷ್ಟು ಏನಂತಾರೆ ಎಷ್ಟರ ಮಟ್ಟಿಗೆ ಅವ್ರು ಬರೀತಾರ ಅನ್ನೋದಕ್ಕೆ ರೆಡಿ ಅದಾರ ಅಂತ ನೋಡ್ಲಿಕ್ಕೆ ಅಂತೇಳಿ ಒಂದಿಷ್ಟು ಪ್ರಯೋಗ ಮಾಡಿದ್ವಿ. ಮಾರ್ಕ್ಸ್ ಕಡಿಮೆ ಬಂದ ತಕ್ಷಣ ಪಾಲಕರಿಗೆ ಒಂದು ಏನಂತಾರೆ ಉದ್ದೇಶ, ಒಂದು ವಿಚಾರ ಬೇರೆನ, ಅಂಕಗಳು ಕಡಿಮೆ ಬಂದು ಯಾಕೆ ಬರೋದು, ನಮ್ಮ ಹುಡುಗ ಓದ್ತಾನ ಇಲ್ಲ. ಅದಕ್ಕೆ ನಂಬಿಕೆ ಅನ್ನುವಂಥದ್ದು ಬಹಳ ದೊಡ್ಡ ಅಸ್ತ್ರ. ಮಕ್ಕಳ ಮೇಲೆ ನೀವು ನಂಬಿಕೆ ಇಡ್ರಿ, ಮಕ್ಕಳ ಮೇಲೆ ನಾವು ನಂಬಿಕೆ ಇಡ್ತೀವಿ, ಮಕ್ಕಳು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. 100ಕ್ಕೆ 100 ಇರ್ತಾರೆ. ಅವರ ರಿಸಲ್ಟ್ ಅನ್ನ ಕೊಡುವಂತ ಜವಾಬ್ದಾರಿ ನಮ್ದೇ. ಒಂದಿಷ್ಟು ಜನ ಮಾತಾಡಿದ್ರು, ಕನ್ನಡ ಮಾಸ್ತರ್ ಅವನೇನ್ ಮಾಡ್ತಾನ ಅಂತೇಳಿ. ಹೌದು ಸರ್, ಸಬ್ಜೆಕ್ಟ್ ಕನ್ನಡ ಇದ್ರು ಕೂಡ ಏನಂತಂದ್ರೆ ಮಕ್ಕಳನ್ನ ಹಚ್ಕೊಂಡು ಏನಂತಾರೆ ಆ ಹಾದಿ ಒಳಗ ಎಷ್ಟೇ ಕಷ್ಟ ಬಂದ್ರು ಕೂಡ ಏನಂತಾರೆ ವಿದ್ಯಾರ್ಥಿಗಳ ಜೊತೆಗೆ ನಿಂತ ಅವರ ಸಾಧನೆಯನ್ನ, ಅವರಲ್ಲಿರುವಂತ ಆ ಹುಮ್ಮಸ್ಸನ್ನ, ಆ ಕಿಚ್ಚನ್ನು ಬಡದೆಬ್ಬಿಸುವಂತ ಕೆಲಸ ನಾನು ಮಾಡ್ತೀನಿ ಅನ್ನೋದ್ರೆ ನಾನು ಬರ್ತೇನೆ. ಅದರ ಜೊತೆಗೆ ಇಡೀ ನನ್ನ ಟೀಮ್ನು ಕೂಡ ಇರ್ತಾರಿಲ್ಲ, ನಾನು ಒಬ್ಬನ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದ್ರಿ. ಅದಕ್ಕೆ ಒಗ್ಗಟ್ಟಿನಲ್ಲಿ ಬಲ ಐತಿ ಅನ್ನೋದು ಇಂದಿಷ್ಟು ವಿಚಾರವನ್ನು ನೋಡಿದಂತ ಸಂದರ್ಭದೊಳಗ ನನ್ನ ಎಲ್ಲ ಸಹೋದ್ಯೋಗಿಗಳು ಕೂಡ ಏನಂತಾರೆ ಬೆಳಗ್ಗೆ 8:30 ಹಿಡ್ಕೊಂಡು ರಾತ್ರಿ 8-8:30 ಆದ್ರೂ ಕೂಡ ಏನಂತಾರೆ ನಿಂತ ಕೆಲಸ ಮಾಡ್ತಾರ ಅನ್ನುವಂತ ವಿಚಾರವನ್ನು ನೋಡಿದಾಗ ಒಂದು ಸಣ್ಣ ಮಿಸ್ಟೇಕ್ ಇದ್ರೂ ತಿದ್ದುವಂತ ಕೆಲಸವನ್ನು ಮಾಡಿರ್ತೀವಿ. ಈ ಕೆಲಸ ಈ ಸೆಕೆಂಡ್ ಇಯರ್ ರಿಸಲ್ಟ್ ಬಂದಂತ ಸಂದರ್ಭದೊಳಗ ನೀವ ಬಂದ್ ಏನಂತಾರೆ ಇಡೀ ನನ್ನ ಸಹೋದ್ಯೋಗಿಗಳನ್ನ ಹೊಗಳಲಿಲ್ಲ ಅಂತ ಹೇಳ್ರಿ, ಅಷ್ಟು ಮಾಡೋ ಜವಾಬ್ದಾರಿ ನಮ್ದು. ನಾನು ಅದಕ್ಕೆ ಹೇಳ್ತೀನಲ್ಲ ಸರ್, ನಾ ಮೊದಲಿಗೆ ಒಬ್ಬ ಮಾಸ್ತರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾ ಮಕ್ಕಳಿಗೆ ಒಬ್ಬ ಪಾಲಕನಾಗಿ ಯೋಚನೆ ಮಾಡ್ತೀನಿ. ಅವರ ನೋವುಗಳು ಏನದಾವ ಅನ್ನೋಂಥದ್ದು ಗೊತ್ತಾಗತಿ, ಅವರ ನಲಿವುಗಳು ಏನದಾವ ಅನ್ನೋಂಥದ್ದು ಗೊತ್ತಾಗತಿ. ಆದ್ರೆ ಒಂದೊಂದ್ ಕಡೆ ಏನಾಗ್ತದೆ ಅಂದ್ರೆ ಮಾರ್ಕ್ಸ್ ಕಡಿಮೆ ಬಂದಾಗ ಪಾಲಕರು ಕೂಡ ಏನಂತಾರೆ ಎಲ್ಲೋ ಒಂದ್ ಕಡೆ ಲಕ್ಷಗಟ್ಟಲೆ ರೊಕ್ಕ ಕೊಟ್ಟು ಹಚ್ಚಿವಿ ಅಂತಂದಾಗ ಓದದೇ ಇದ್ದಂದ್ರೆ ಏನ್ ಮಾಡೋದು ಅಂತ ಹೇಳ್ತೀವಿ. ನೀವು ಬಟ್ ನಿಮ್ಮ ಮಗಳು ಅಗದಿ ಸಮರ್ಥರಿರುವಂತವ್ರು ಅದಾರ, ಯಾರು ಕೂಡ ದಡ್ರಿಲ್ಲ, ಬದಲಾಗಿ ಓದ್ಲಾರ್ದಕ್ಕೆ ದಡ್ಡ ಆಗ್ಯಾನ ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಓದ್ಲಾರ್ದಕ್ಕೆ ದಡ್ಡ ಆಗ್ಯಾನ ಅಷ್ಟೇ. ಓದುವಂತ ವಾತಾವರಣ ನಿರ್ಮಾಣ ಮಾಡಿದ್ವಿ ಅಂತಂದಾಗ ತನ್ನಷ್ಟಕ್ಕೆ ತಾನ ಏನಂತಾರೆ ಬದಲಾವಣೆ ಆಗುವಂತ ವಿಚಾರಗಳು ಎಲ್ಲವೂ ಅದಾವ ಅನ್ನುವಂಥದ್ದನ್ನ. ಅದರ ಜೊತೆಗೆ ನಮ್ಮನು ಕೂಡ ಏನಂತಾರೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಇರ್ತಾವ ಅನ್ನೋದು, ಸಣ್ಣ ತಪ್ಪುಗಳು ಆದಂತ ಸಂದರ್ಭದೊಳಗ ಅದನ್ನ ತಾವು ಈಗ ಈ ವಾರದಿಂದ ಹೆಚ್ಚು ಕಮ್ಮಿ ಫೋನ್ ಕಾಲ್ ಬಾಳ್ ಬಂದು ಒಂದೇ ಮಾರ್ಕ್ಸಿಗೆ 100 ಮಾರ್ಕ್ಸಿನ ಕ್ವಶನ್ಕ್ಕೆ ಒಂದು 18-20 ಮಾರ್ಕ್ಸ್ ಬಂದಂತ ಸಂದರ್ಭದೊಳಗ ಅಪ್ಲೈಡ್ ಕ್ವಶನ್ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಕನಿಷ್ಠ ಅಂದ್ರೆ 30-35 ಜನ ಮಾರ್ಕ್ಸ್ ಪೇರೆಂಟ್ ಫೋನ್ ಹಚ್ಚಿದ್ರೆ ಅವ್ರದ್ದು ಒಂದೇ ಪ್ರಶ್ನೆ, ನಮ್ಮ ಮಗ ಕಲಿತಾನೋ ಇಲ್ಲೋ, ನಮ್ಮ ಮಗಳು ಕಲಿತಾನೋ ಇಲ್ಲೋ, ಬಿಡಿಸ್ಬಿಡೋಣ ಅನ್ನೋ. ಅದಕ್ಕೆ ಅವ್ರ ಮೇಲೂ ಕೂಡ ಎಂತ ನಿಮ್ಗೆ ಅಷ್ಟ ನಂಬಿಕೆ ಐತಿ ನೋಡ್ರಿ. ವಿದ್ಯಾರ್ಥಿಗಳನ್ನ ಹೇಳೋದು ಏನಂತಂದ್ರೆ ತಂದೆ ತಾಯಿ ಎಷ್ಟು ನಿಮ್ಮ ಮೇಲೆ ಅವಲಂಬಿತರದಾರ ಅಂತಂದ್ರೆ ನಮ್ಮ ಮಕ್ಕಳು ಎಲ್ಲೋ ಚಲೋ ಪೊಸಿಷನ್ ಹೋಗ್ಲಿ ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡಾರ ಅನ್ನುವಂಥದ್ದು. ಅದಕ್ಕೆ ಆ ಉದ್ದೇಶ, ಆ ಗುರಿ ಅವೆಲ್ಲವೂ ಕೂಡ ಎಂತಾರೆ ನಿಮ್ಮಲ್ಲಿ ಐತಿ ಅನ್ನುವುದನ್ನು. ಅದಕ್ಕೆ ಒಂದ್ ಸಂದರ್ಭ ಬರ್ತೀವಿ, ಏಕಾಗ್ರತೆ ಅನ್ನುವಂತ ಕಲ್ಪನೆ ಬಂದಂತ ಸಂದರ್ಭದೊಳಗ ಎಲ್ಲರೂ ಓದ್ತೀವಿ, ಎಲ್ಲರೂ ಸಿಲೆಬಸ್ ಅದೇ ಇರ್ತೈತಿ. ಆದ್ರೆ ಏಕಾಗ್ರತೆ ಅನ್ನೋದು ಬಂದಂತ ಸಂದರ್ಭಗಳು ಎಲ್ಲ ಗುರು ದ್ರೋಣಾಚಾರ್ಯ ಒಂದು ಮಾತನ್ನ ಹೇಳ್ತಾನೆ,
ಬಿಲ್ ವಿದ್ಯೆಯನ್ನು ನಡೆಸಿರ್ತಾರ. ಮ್ಯಾಲ ಒಂದು ಗಿಡಕ್ಕೆ ಮೀನವನ್ನು ಕಟ್ಟಿರ್ತಾರ. ಕಟ್ಟಿದಾಗ ಪ್ರತಿಯೊಬ್ಬರನ್ನು ಒಂದೊಂದು ಕೇಳ್ತಾರ, ಗಿಡದಾಗ ಏನ್ ಕಾಣಾಕತೈತಿ, ಗಿಡದಾಗ ಏನ್ ಕಾಣಾಕತೈತಿ ಅನ್ನುವಂಥ ವಿಚಾರಕ್ಕೆ ಬಂದಾಗ ಗಿಡ ಕಾಣ್ತೈತ್ರಿ, ಹಣ್ಣು ಕಾಣ್ತೈತ್ರಿ, ಅದ್ರದ್ದು ಪಕ್ಷಿ ಒಂದ್ ಏನಂತಾರ ರೆಕ್ಕೆ ಕಾಣ್ತೈತಿ, ಎಲ್ಲಾ ಹೇಳ್ಕೊಂತ ಬರ್ತಾರ. ಅರ್ಜುನ ಮಾತ್ರ ಅದ್ರ ಕಣ್ಣು ಮಾತ್ರ ಕಾಣಾಕತೈತಿ ಅನ್ನುವಂಥ ಕಲ್ಪನೆ ಇಟ್ಕೊಂಡು ಹೇಳ್ತಾರ. ಅಂದ್ರೆ ನೀವು ಕೂಡ ಅಂತಾರ ವಿಜ್ಞಾನ ವಿಭಾಗ ಒಂದ ಓದಿದ್ರು ಕೂಡ ಅಂತಾರೆ, ಅದರಿಂದ 10 ವಿಭಾಗಗಳಿಗೆ ನೀವು ಹೋಗ್ಲಿಕ್ಕೆ ಶಕ್ಯರಾಗ್ತೀರಿ ಅನ್ನುವಂಥ ವಿಚಾರ ನೋಡ್ಕೊಂಡಿರುವಂತದ್ದು. 10 ವಿಷಯಗಳನ್ನ ಅರ್ಥಕೊಳ್ಳುವಂತ ವಿಚಾರಕ್ಕೆ ಬಂದಂತ ಸಂದರ್ಭದೊಳಗೆ ನೋಡಿ, ಅದಕ್ಕೆ ಕನ್ನಡ ಮೀಡಿಯಂ ಇಂದ ಬಂದಂತವ್ರಿಗೆ ಇಂಗ್ಲಿಷ್ ಅನ್ನುವಂಥದ್ದು ಕಬ್ಬಿಣ ಕಡಲೆನ. ಇಂಗ್ಲಿಷ್ ಎಷ್ಟರ ಮಟ್ಟಿಗೆ ಅಂತಂದ್ರೆ ನಾವ್ ಅದ್ರ ಗ್ರಾಮೀಣ ಭಾಗದೊಳಗೆ ಕನ್ನಡ ಮೀಡಿಯಂದೊಳಗೆ ಏನಂತಾರೆ ಇಂಗ್ಲಿಷ್ ಅಷ್ಟು 35 ಸಾಕಪ್ಪ ಅನ್ನುವಂಥ ಲೆವೆಲ್ಗೆ ನಾವು ಇರ್ತೀವಿ. ಆದ್ರೆ ವಿಜ್ಞಾನವನ್ನು ತೆಗೆದುಕೊಂಡಾಗಲೂ ಕೂಡ ಏನಂತಾರೆ PCMB ಸಬ್ಜೆಕ್ಟ್ ದೊಳಗೆ ಏನಂತಾರೆ ಹೆಚ್ಚಿಗೆ ಮಾರ್ಕ್ಸ್ ತಗೊಳಕತ್ತಾರ ಅಂತಂದಾಗ ನಮ್ಮ ಮಕ್ಕಳಲ್ಲೂ ಆ ಶಕ್ತಿ ಐತಿ. ಅದ್ರ ಏನಂತಾರೆ ಅದನ್ನು ಹುರಿದುಂಬಿಸುವಂತ ಕೆಲಸವನ್ನ ನೀವು ಕೂಡ್ಕೊಂಡು ಇದನ್ನ ಮಾಡ್ಬೇಕಾಗೈತಿ ಅನ್ನುವಂಥ ವಿಚಾರ. ಇದರ ಜೊತೆಗೆ ನಾನು ಇನ್ನೂ ಒಂದಿಷ್ಟು ವಿಚಾರಗಳನ್ನು ಹೇಳ್ತೀನಿ. ಈಗ ಹೆಚ್ಚು ಕಮ್ಮಿ ಪ್ರತಿ ವಾರನೂ ಸೆಕೆಂಡ್ ಇಯರ್ ಸೈಕ್ಲಿಕ್ ನೀಟ್ ಎಕ್ಸಾಮ್ ಮಾಡಕತ್ತೀನಿ, ಪ್ರತಿ ವಾರನೂ ಸೈಕ್ಲಿಕ್ ಎಕ್ಸಾಮ್ ಮಾಡಕತ್ತೀನಿ. ಅದ್ರೊಳಗೆ ಹಂತವಾಗಿ ಬದಲಾವಣೆ ಆಗದೆ ಹೋದಂದ್ರೆ ನಾನು ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ಆಲ್ರೆಡಿ ಅವರ ವಿದ್ಯಾರ್ಥಿಗಳನ್ನ ನನಗೆ ಲೆಟರ್ ಬರೆದು ಕೊಟ್ಟಿದ್ದು, ಸರ್ ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟಿರಲ್ಲ, ಆ ನಂಬಿಕೆ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು ಅನ್ನುವಂಥದ್ದನ್ನ ಲಿಖಿತ ರೂಪದೊಳಗೆ ಬರೆದು ಕೊಟ್ಟಾರಂದ್ರ ಅವರಲ್ಲಿರುವಂತ ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗೆ ಐತಿ ಅನ್ನುವಂಥದ್ದು ತಿಳಿಸ್ತಾರೆ. ಅದಕ್ಕೆ ಬೂದಿ ಮುಚ್ಚಿದ ಕೆಂಡದಾಗ ಅದಾರ, ಒಂದಿಷ್ಟು ಅದನ್ನ ಸವರಿದ್ರೆ ಸಾಕು ಅದು ತಾನ ಹೊಳ್ಯಾಕತ್ತೈತಿ ಅನ್ನುವಂಥದ್ದನ್ನ. ಅದಕ್ಕೆ ತಮ್ಮೆಲ್ಲಾ ಮಕ್ಕಳು ಕೂಡ ಏನಂತಾರ ಅಷ್ಟ ಪ್ರಬುದ್ಧರದಾರ, ಅಷ್ಟ ಶಾಣರದಾರ, ಅಷ್ಟ ಏನಂತಂದ್ರೆ ವೈಚಾರಿಕ ಜ್ಞಾನವನ್ನ ಇಟ್ಕೊಂಡಂತವ್ರು ಅದಾರ. ಅದನ್ನ ಮಾಡುವಂತ ಕೆಲಸ ತಂದು ನನ್ನ ಕೈ ಕೊಟ್ಟಿರಿ. ನಿಮ್ಮ ಒಬ್ಬೊಬ್ಬ ಮಕ್ಕಳಿಗೆ ನೀವು ಇಷ್ಟೆಲ್ಲ ಗುದ್ದಾಡಕತ್ತೀರಿ. ನಾನು 150 ಮಂದಿ ಮಕ್ಕಳು ಕೂಡ ಇರ್ತಾರೆ ನಮ್ಮ ಅವೆಲ್ಲ ಯಾರು ಒಂದ್ ಹೆಚ್ಚು ಕಮ್ಮಿ ಆದ್ರೂ ಕೂಡ ಇರ್ತಾರೆ, ನಾವೇ ಜವಾಬ್ದಾರಿ ಇದ್ವಿ. ಅದ್ರ ಓದಿಸೋದ್ರಿಂದ ಹಿಡ್ಕೊಂಡು ಅದ್ರ ಗುಣಿಸೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ಕ್ಷಮತೆಗಳನ್ನ ಏನಂತಾರೆ ಅವಲೋಕನ ಮಾಡ್ಕೊಂಡು ಅವ್ರು ಎಲ್ಲಿ ತಪ್ಪಾಗತ್ತಿದಂತ ಸಂದರ್ಭದಲ್ಲೂ ಕೂಡ ಏನಂತಾರೆ ತಿದ್ದಿ ಬುದ್ಧಿ ಹೇಳುವಂತ ವಿಚಾರವನ್ನ ನಾನು ಮಾಡ್ತೀನಿ ಅನ್ನೋದ್ರ ಭರವಸೆಯನ್ನು ಕೊಡೋದ್ರ ಮೂಲಕ ನನಗೆ ಇಲ್ಲಿ ವೇದಿಕೆ ಮೇಲೆ 2 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು